ನಟ ಯಶ್ ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಗುಡ್ ನ್ಯೂಸ್. ಯಶ್ ಅಭಿಮಾನಿಗಳಿಗೆ ಯಶ್ ಕೊಟ್ಟರು ಬಿಗ್ ನ್ಯೂಸ್. KGF 2 ಸಿನಿಮಾ ಆದ ಮೇಲೆ ಟಾಕ್ಸಿಕ್ ಸಿನಿಮಾ ಮಾಡ್ತಿರುವಂತಹ ಯಶ್, ಟಾಕ್ಸಿಕ್ ಸಿನಿಮಾ ಬರೀ ಟೀಸರ್ನಲ್ಲೇ ಕೋಟಿ ಕೋಟಿ ವ್ಯೂಸನ್ನು ಪಡೆದುಕೊಂಡಿರುವಂತಹ ಒಂದು ಸಿನಿಮಾ ಯಾವಾಗ ಬರುತ್ತೆ ಅಂದರೆ ಟಾಕ್ಸಿಕ್ ಸಿನಿಮಾ ಯಾವಾಗ ಬರುತ್ತೆ ಅಂತ ಕುತೂಹಲದಿಂದ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಅದಕ್ಕೀಗ ತೆರೆ ಬಿದ್ದಿದೆ. ಅಭಿಮಾನಿಗಳಿಗೆ ಈಗ ಗುಡ್ ನ್ಯೂಸ್ ಕೂಡ ಸಿಕ್ಕಿರುವಂತಹದ್ದು. ಪ್ಯಾನ್ ಇಂಡಿಯಾ ಸಿನಿಮಾದ ಡೇಟ್ ಕೂಡ ಅನೌನ್ಸ್ ಆಗೇ ಬಿಡ್ತು. ಮಹಿಳಾ ನಿರ್ದೇಶಕಿ ಜೊತೆ ಮೊದಲ ಬಾರಿಗೆ ನಟನೆ ಮಾಡುತ್ತಿರುವಂತಹ ಯಶ್ ಸಿನಿಮಾ ಈಗಾಗಲೇ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಅಂದರೆ ಟಾಕ್ಸಿಕ್ ಸಿನಿಮಾ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಪಡೆದುಕೊಂಡಿದೆ. ಜೊತೆಗೆ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವಂತಹ ಟಾಕ್ಸಿಕ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಎಸ್, ಮಾರ್ಚ್ 19, 2026 ಟಾಕ್ಸಿಕ್ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಆಗಿರುವಂತಹದ್ದು. ಎಸ್, ಟಾಕ್ಸಿಕ್ ಸಿನಿಮಾ ಯಶ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಟಾಕ್ಸಿಕ್ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹ ಒಂದು ಸಿನಿಮಾ. ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಇತ್ತು. ಆದರೆ ಅದಕ್ಕೀಗ ಆ ಒಂದು ಕ್ಯೂರಿಯಾಸಿಟಿಗೆ ಈಗ ತೆರೆ ಎಳೆದಿರುವಂತಹದ್ದು. ಮಾರ್ಚ್ 19, 2026 ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಈಗಾಗಲೇ ಮಹಿಳಾ ನಿರ್ದೇಶಕಿ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈ ಸಿನಿಮಾ ಯಾವ ರೀತಿಯಾದಂತಹ ಒಂದು ಇಮೇಜನ್ನು ಯಶ್ಗೆ ತಂದುಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಏಕೆಂತಂದರೆ ಈಗಾಗಲೇ KGF 1, KGF 2 ಯಶ್ ಅವರನ್ನು ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾದಂತಹ ನಟ ಅಲ್ಲ ಅನ್ನೋದನ್ನು ಆ ಎರಡೂ ಸಿನಿಮಾಗಳು ಈಗ ಸಾಬೀತುಪಡಿಸಿರುವಂತಹದ್ದು. ಆ ಎರಡೂ ಸಿನಿಮಾಗಳಿಂದ ಯಶ್ಗೆ ನೇಮು ಪೇಮು ಎರಡೂ ಕೂಡ ಆ ಎರಡೇ ಸಿನಿಮಾದಲ್ಲಿ ಬಂದೇ ಬಿಡ್ತು. ಈ ಹಿಂದೆ ಹಲವಾರು ಸಿನಿಮಾಗಳನ್ನು ಮಾಡಿದರೂ ಕೂಡ ಈ ಎರಡು ಸಿನಿಮಾ ಇದೆಯಲ್ಲ, ಯಶ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದ್ದಂತಹ KGF 1, KGF 2 ಈ ಎರಡು ಸಿನಿಮಾಗಳು ಯಶ್ ಅವರ ಇಮೇಜನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಬಿಡ್ತು. ಕೇವಲ ಸ್ಯಾಂಡಲ್ವುಡ್ನ ನಟರು ಮಾತ್ರ ಯಶ್ ಬಗ್ಗೆ ಮಾತನಾಡಿಕೊಳ್ಳುವಂತೆ ಮಾಡಲಿಲ್ಲ, ಅವರು ಇಡೀ ಬಾಲಿವುಡ್ನ ಚಿತ್ರರಂಗದವರೇ ಮಾತನಾಡಿಕೊಳ್ಳುವಂತೆ ಮಾತನಾಡಿದ್ದಾರೆ. ಅದಕ್ಕೆ ಉದಾಹರಣೆ ಏನಂತಂದರೆ ಸಲ್ಮಾನ್ ಖಾನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಯಶ್ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಹಿಂದೆ ಶಾರುಖ್ ಖಾನ್ ಅವರ ಒಂದು ಸಿನಿಮಾ ಬಂತು ಜವಾನ್ ಅಂತೇಳಿ. ಆ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಇಬ್ಬರು ಕೂಡ, ಸಲ್ಮಾನ್ ಖಾನ್ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು, ಶಾರುಖ್ ಖಾನ್ ಮೇಯ್ನ್ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ರು. ಆ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಕೂಡ ಇದೆ. ಅಂದರೆ ನಾವು ಇಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಲಿಲ್ಲ ಅಂತಂದರೆ ಮತ್ತೆ ಯಾರೋ ಬಂದು ಇಡೀ ಇಂಡಸ್ಟ್ರಿಯನ್ನು, ಅಂದರೆ ನಮ್ಮ ಇಂಡಸ್ಟ್ರಿಯನ್ನು, ಬಾಲಿವುಡ್ ಇಂಡಸ್ಟ್ರಿಯನ್ನು ಕೂಡ ಹಾಳ್ತಾರೆ ಅನ್ನೋ ಒಂದು ಡೈಲಾಗ್ ಕೂಡ ಆ ಒಂದು ಸಿನಿಮಾದಲ್ಲಿ ಬಂದಿತ್ತು. ಸೊ ಹಾಗಾಗಿ ಆ ಒಂದು ಡೈಲಾಗ್ ಎಲ್ಲ ಕಡೆಯೂ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ಯಶ್ ಅವರು ಬೆಳೆದಿದ್ರು. ಸೊ ಈಗ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಆಗಿರುವಂಥದ್ದು. ಮಾರ್ಚ್ 19, 2026 ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಏಕೆಂತಂದರೆ ತುಂಬ ವರ್ಷಗಳ ನಂತರ, ಅಂದರೆ ತುಂಬ ವರ್ಷ ಅಂತಂದರೆ ಈಗಾಗಲೇ KGF 2 ಸಿನಿಮಾ ಬಂದು 2.5-3 ವರ್ಷ ಆಗ್ತಾ ಬಂತೈತೆ. ಸೊ ಇನ್ನು 2026 ಅಂತಂದರೆ ಮಾರ್ಚ್ ಅಂತಂದರೆ ಇದೇ ತಿಂಗಳಿಗೆ ಇನ್ನೂ 1 ಇಯರ್ ಆಗುತ್ತೆ. ಹತ್ತತ್ರ 3-4 ವರ್ಷಗಳ ನಂತರ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಹಾಗಾಗಿ ತುಂಬಾ ಕ್ರೇಜ್ ಇರುವಂತಹ ಒಂದು ಸಿನಿಮಾ. ಆ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಜನರು ಕೂಡ ತುಂಬ ಕಾತುರದಿಂದ, ಅಂದರೆ ಯಶ್ ಅವರ ಅಭಿಮಾನಿಗಳು ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಮಾರ್ಚ್ 19, 2026 ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿರುವಂಥದ್ದು.